ನರೇಂದ್ರ ಮೋದಿ ಅವರೇನೋ ಮಿಡ್ ನೈಟ್ ಅಲ್ಲಿ ಬಂದು ದೇಶವಾಸಿಗಳಿಗೆ ಮೆಸೇಜ್ ಅಂತೂ ಕೊಟ್ಟರು. ಈ ಮೆಸೇಜ್ ಅನ್ನ ಕಾಂಗ್ರೆಸ್ ಯಾವ ರೀತಿ ನೋಡ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಡೀಟೇಲ್ಸ್ ಕೊಡ್ತೀವಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪಿಎಂ ಮೋದಿ ವಿಡಿಯೋ ಸಂದೇಶಕ್ಕೆ. ಅವ್ರು ಹೇಳ್ತಾ ಇದ್ದಾರೆ, ಏಕಪಕ್ಷೀಯ ಮನ್ ಕಿ ಬಾತ್ ಮಾಡೋದಲ್ಲ, ಸಂಸತ್ತಿನ ಒಳಗೆ ಪ್ರಧಾನಿ ಹೇಳಿಕೆಯನ್ನ ಕೊಡಬೇಕು. ಪ್ರಧಾನಿ ಮೋದಿ ಹೇಳಿಕೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರುವ ತಿರುಗೇಟು. ಸಂಸತ್ ಒಳಗೆ ಡಿಮ್ಯಾಂಡ್ ಮಾಡ್ತಾ ಇದೆ ಕಾಂಗ್ರೆಸ್ ಇದನ್ನ ಅಡ್ರೆಸ್ ಮಾಡಿ ಅಂತ. ಬಟ್ ನೆನಪಿರ್ಲಿ ವೀಕ್ಷಕರೇ, ಇಲ್ಲಿ ತನಕ ಸಂಸತ್ನಲ್ಲಿ ಈ ವಿಚಾರ ಚರ್ಚೆಗೆ ಬಂದಿಲ್ಲ. ಬಿಕಾಸ್ ಕಲಾಪ ಸತತವಾಗಿ ಬಲಿಯಾಗ್ತಾ ಬರ್ತಾ ಇದೆ ವಿಪಕ್ಷಗಳ ಗಲಾಟೆಗೆ. ವಿದ್ಯಾರ್ಥಿಗಳ ಧ್ವನಿಯನ್ನ ಹತ್ತಿಕ್ಕೋದಕ್ಕೆ ಲಾಠಿ ಮತ್ತು ಪೆಲೆಟ್ ಗನ್ಗಳ ಬಳಕೆ ಆಗಿದೆ ಅಂತ ಕೂಡ ಹೇಳಿದ್ರು. ಪೆಲೆಟ್ ಗನ್ ಅನ್ನ ಬಳಕೆ ಮಾಡೋದಕ್ಕೆ ಆದೇಶ ಕೊಟ್ಟವರು ಯಾರು? ಕೇಂದ್ರ ಗೃಹ ಸಚಿವಾಲಯ ಇದಕ್ಕೆ ಆನ್ಸರಬಲ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ತಾತ್ಪರ್ಯ ಇಷ್ಟೇ, ಗವರ್ನಮೆಂಟ್ ಇಲ್ಲಿ ತನಕ ಏನ್ ಮೆಜರ್ಸ್ ಅನ್ನ ತಗೊಂಡಿದೆಯಲ್ಲ ಅದು ಸಾಕಾಗ್ತಾ ಇಲ್ಲ. ರೂಟ್ ಅನ್ನ ಟ್ರೀಟ್ ಮಾಡಿದೆ, ರೂಟ್ ಕಾಸ್ ಅನ್ನು ಟ್ರೀಟ್ ಮಾಡಿದೆ, ಮೇಲ್ಮೇಲೆಗೆ ನೀವು ಟ್ರೀಟ್ಮೆಂಟ್ ಕೊಟ್ರೆ ಸಮಸ್ಯೆ ಸರಿ ಹೋಗಲ್ಲ, ಸಮಸ್ಯೆ ಬಗೆಹರಿಯಲ್ಲ ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಟ್ಟಾರೆ ಟ್ವೀಟಿನ ಸಾರಾಂಶ ಆಗ್ತಾ ಇದೆ. ಮುಂದುವರೆದು ಮಲ್ಲಿಕಾರ್ಜುನ್ ಖರ್ಗೆ ಅವರ ವ್ಯೂ ನಿಮ್ಮ ಮುಂದೆ ಇಟ್ವಿ ನಾವು. ರಾಹುಲ್ ಗಾಂಧಿ ಏನ್ ಹೇಳಿದ್ದಾರೆ ಅಂದ್ರೆ, ವಿದ್ಯಾರ್ಥಿಗಳ ಬಳಿ ಫಸ್ಟ್ ನೀವು ಸಾರಿ ಕೇಳಿ ಅಂತ ಹೇಳಿದ್ದಾರೆ. ಮೋದಿ ಮಿಡ್ ನೈಟ್ ಸಂದೇಶಕ್ಕೆ ರಾಹುಲ್ ಗಾಂಧಿ ಕೂಡ ಕಿಡಿಕಾರಿದ್ದಾರೆ. ಅವರ ಡಿಮ್ಯಾಂಡ್ಸ್ ಇಷ್ಟೇ, ಮೊದಲು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡ್ಕೊಳ್ಬೇಕು, ಅದನ್ನ ಬಿಟ್ಟು ಇನ್ನೆಲ್ಲ ಮಾತಾಡ್ತಾ ಇದ್ದೀರಾ, ಇದು ವಿದ್ಯಾರ್ಥಿಗಳಿಗೆ ಮಾಡುವಂತಹ ಅವಮಾನ, ಸೊ ಇದನ್ನ ಮಾಡಬೇಡಿ ನೀವು ಅಂತ ಕೂಡ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸಪರೇಟ್ ಆಗಿ ಹೋರಾಟದ ಅಖಾಡಕ್ಕೆ ಧುಮುಕಿದ್ದಾರೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ಗೆ ಇದು ಇಂಪಾರ್ಟೆಂಟ್ ಫೈನಲ್ ಚಾನ್ಸ್ ಕೂಡ ಹೌದು. ಡೀಟೇಲ್ಸ್ ಕೊಡ್ತಾರೆ ಶಬೀರ್ ನೇರ ಸಂಪರ್ಕದಲ್ಲಿ. ಶಬೀರ್, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಮಾತಿನ ತಾತ್ಪರ್ಯ ನಾವು ಹಿಂಗೆ ಅರ್ಥ ಮಾಡ್ಕೊಳ್ಬೋದಾ? ರೂಟ್ ಕಾಸ್ ನೀವು ಟ್ರೀಟ್ ಮಾಡ್ತಿಲ್ಲ, ಅದನ್ನ ಬಿಟ್ಟು ಇನ್ನೆಲ್ಲ ಟಚ್ ಮಾಡ್ತಾ ಇದ್ದೀರಾ, ನೀವೇನ್ ಮಾಡ್ತಿದ್ದೀರಾ ಅದು ಸಾಕಾಗ್ತಿಲ್ಲ ಅನ್ನೋ ನರೇಟಿವ್ ಬಿಲ್ಡ್ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ನೋಡಿ, ಒಂದಂತೂ ಸ್ಪಷ್ಟ, ಮುಂದಿನ ವರ್ಷ 5 ರಾಜ್ಯಗಳ ಚುನಾವಣೆ ಇದೆ. 5 ರಾಜ್ಯಗಳ ಪೈಕಿ ಉತ್ತರ ಪ್ರದೇಶ, ಪಂಜಾಬ್, ಉತ್ತರಾಖಂಡ್ ಈ ಎಲ್ಲ ರಾಜ್ಯಗಳು ಕೂಡ ಕಾಂಗ್ರೆಸ್ಗೆ ಬಹಳ ಮಹತ್ವದ್ದಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಈ ವಿದ್ಯಾರ್ಥಿಗಳ ವಿಚಾರವನ್ನು ತೆಗೆದುಕೊಂಡು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ರೂಪಿಸಿದರೆ ಬಹುಶಃ ಅದು ಚುನಾವಣೆಯಲ್ಲಿ ಲಾಭ ಆಗ್ಬೋದು ಅನ್ನುವಂಥದ್ದು ಕಾಂಗ್ರೆಸ್ನ ಸ್ಪಷ್ಟ ಲೆಕ್ಕಾಚಾರಗಳು. ಸೊ ಆ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಬಹುದು, ಆ ಎಲ್ಲ ಪ್ರಯತ್ನಗಳನ್ನು ಕೂಡ ಕಾಂಗ್ರೆಸ್ ಸಹಜವಾಗಿ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಈ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಉಪವಾಸ ಸತ್ಯಾಗ್ರಹವನ್ನು ಬಿಡಿಸಿದ ಬಳಿಕ ಈಗ ಮತ್ತೆ ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸುವಂತ ಕೆಲಸವನ್ನ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇರುವಂತದ್ದು, ನೀವು ಒನ್ ಸೈಡ್ ಮನ್ ಕಿ ಬಾತ್ ಅನ್ನ ಮಾಡುವಂತದನ್ನ ನಿಲ್ಲಿಸಿ ಸಂಸತ್ನಲ್ಲಿ ಬಂದು ನೀವು ಮಾತನಾಡಬೇಕು. ಕಳೆದ 1 ವಾರದಿಂದ ಸಂಸತ್ನಲ್ಲಿ ಈ ಬಗ್ಗೆ ಚರ್ಚೆಗಳಾಗಬೇಕು ಅನ್ನುವಂಥ ಪಟ್ಟನ್ನು ನಾವು ಹಿಡ್ಕೊಂಡು ಕೂತಿದ್ದೀವಿ. ಆದರೂ ಕೂಡ ನರೇಂದ್ರ ಮೋದಿ ಅವರು ಉತ್ತರವನ್ನು ಕೊಡುವಂಥ ಕೆಲಸವನ್ನ ಮಾಡಿಲ್ಲ. ಈಗ ಬಂದು ವಿಡಿಯೋ ಮೆಸೇಜ್ ಅನ್ನು ಕೊಡುವಂಥ ಅಗತ್ಯತೆ ಏನಿದೆ? ಈ ಬಗ್ಗೆ ದೇಶವೇ ಕೇಳಿಸ್ಕೊಳ್ಳುವಂತೆ ನೀವು ಲೋಕಸಭೆಯಲ್ಲಿ ನಿಂತ್ಕೊಂಡು ಮಾತಾಡಿ ಅನ್ನುವಂಥ ಆಗ್ರಹವನ್ನು ಅವ್ರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಈ ಉಪವಾಸ ಸತ್ಯಾಗ್ರಹವನ್ನು ತೋರಿಸುವಂಥದ್ದು, ಇದರ ಜೊತೆಗೆ ಏನೆಲ್ಲ ಬದಲಿ ಪರ್ಯಾಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಇವೆಲ್ಲವನ್ನ ಕೂಡ ಹೊರತುಪಡಿಸಿ ನೀವು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ತೆಗೆದುಕೊಳ್ಳಲೇಬೇಕು ಅನ್ನುವಂತಹ ಒಂದು ಪಟ್ಟನ್ನು ಕೂಡ ಈಗ ರಾಹುಲ್ ಗಾಂಧಿ ಅವರು ಹಿಡಿದಿರುವಂಥದ್ದು. ಸೊ ಹೀಗಾಗಿ ಇದೇ ವಿಚಾರದಲ್ಲಿ ಇನ್ನಷ್ಟು ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇರುವಂತದ್ದಂತೂ ಸ್ಪಷ್ಟ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.